ಆನ್ ಆಗೋಯ್ತು ಗುರು ಗಾಡಿ. ಅಷ್ಟೇ ಗುರು, ಆರಾಮಾಗಿ ಹಿಂಗೆ ಆನ್ ಮಾಡ್ಕೋಬೇಕು, ಗಾಡಿನ ಓಡಿಸ್ಕೊಂಡು ಜಾಲಿಯಾಗಿ ಹೋಗ್ಬೇಕು. ನಾನು ಎಲೆಕ್ಟ್ರಾನಿಕ್ಸ್ ಎಲ್ಲ ಡಮಾರ್ ಆಗಿಬಿಟ್ಟೈತೆ, ಏನೋ ಗೊತ್ತಿಲ್ಲ. ಮೊನ್ನೆ ಮಳೇಲಿ ಓಡಿಸ್ದೆ, ಡಮಾರ್ ಆಗಿಬಿಟ್ಟೈತೆ. ಈ ಕತ್ಲಲ್ಲಿ ಹೆಂಗೆ ಹೋಗೋದಂತ ಗೊತ್ತಾಗ್ತಾಯಿಲ್ಲ. ಓ ಮೈ ಗಾಡ್, ಜಸ್ಟ್ ಮಿಸ್ಸು ಕಲ್ಲು. ಗಾಡಿ ಹಂಗೆ ಸ್ಲಿಪ್ ಆಯಿತು ಒಂದು ಸೆಕೆಂಡ್ಗೆ. ಇಂಡಿಕೇಟ್ರ್ ಹಾಕೋದು ಏನು ಮಾಡಿದ್ರು ನೋಡಿ ಏನು ಆಗ್ತಾಯಿಲ್ಲ. ಬರೀ ಒಂದು ಹೆಡ್ಲೈಟ್ ಒಂದು ಬರ್ತೈತೆ ಕಾಯಿಲಿಂದ. ಹೋಗಿ ಚೆಕ್ ಮಾಡಿಸ್ಬೇಕು ಏನಾಗೈತೋ ಗೊತ್ತಿಲ್ಲ. ಹಿಂಗೆ ಗುರು, RX ಇಟ್ಟಿದ್ರೆ ವರ್ಕ್ ಆಗೋಲ್ಲ, ಅದು ವರ್ಕ್ ಆಗೋಲ್ಲ, ಅದು ವರ್ಕ್ ಆದರೆ ಇದು ವರ್ಕ್ ಆಗೋಲ್ಲ, ಆ ಥರ ಆಗ್ತಾ ಇರ್ತದೆ. ನೋಡ್ಕೊತಾನೆ ಇರಬೇಕು. ಇವತ್ತಾನೆ ಮಿರರ್ ಏನಾಯ್ತೋ ಗೊತ್ತಿಲ್ಲ. ಹಾಗೆ ಹೋಗ್ಬಿಟ್ಟು ತಿರ್ಗಾ ಟೈಟೆಲ್ಲ ಮಾಡಿಸ್ಬೇಕು. ಗಾಡಿ ಇಂಜಿನು ಒಂದು ಸ್ವಲ್ಪ ಚೆನ್ನಾಗಿದ್ರೆ ಚಿಕ್ಕ ಪುಟ್ಟ ಇದೆಲ್ಲ ಆರಾಮಾಗಿ ಮಾಡಿಸ್ಕೊಬಿಡ್ಬೋದು. ಇವಾಗ ಹೋಗಿದ್ದೆ ಈ ಗಾಡಿ ಏನೋ ನಾನೇ ಹಾಕಿದೆ, ಸರ್ಕಸ್ ಮಾಡೋಣ ಅಂತ ನೋಡಿದೆ, ಏನೋ ಸೆಟ್ಟಿಂಗ್ ಆಗಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಗ್ಯಾರೇಜ್ ಹತ್ರ ಹೋಗಿ ನೋಡಬೇಕು. ಗುರು ರೀಸ್ಟೋರ್ ಮಾಡಿ 2010 ರೀಸ್ಟೋರ್ ಮಾಡಿರೋದು. ಗಾಡಿ ಔಟ್ಲುಕ್ ಎಲ್ಲ ನೋಡಿದ್ರೆ 135 ಥರನೇ ಕಾಣಿಸ್ತದೆ. ಬಟ್ ಇಟ್ಸ್ ಆನ್ 100 RX 100. ಗಾಡಿ ನಿಲ್ಲಿಸಿ ನಾಳೆ ಬೆಳಗ್ಗೆ ಎತ್ತೋಗ ಹೆಂಗಿರ್ತದಂತ. ಬಟ್ ಸಾಯಂಕಾಲನೂ ಅಷ್ಟೇನೆ, ಗಾಡಿ ಓಡಿಸಿ ನಿಲ್ಲಿಸಿದ್ದೆ, ಒಂದೇ ಕಿಕ್ಕಲ್ಲಿ ಸ್ಟಾರ್ಟ್ ಆಗೋಯ್ತು. ಸೊ ರೆಗ್ಯುಲರ್ಲಿ ಓಡಿಸ್ತಾ ಇದ್ದರೆ ಗಾಡಿನಲ್ಲಿ ಏನೂ ಪ್ರಾಬ್ಲಮ್ ಬರೋಲ್ಲ, ಚೆನ್ನಾಗಿ ಓಡುತ್ತೆ, ಎಲ್ಲ ಕರೆಕ್ಟಾಗಿ ಹೋಗುತ್ತೆ. ನೋಡಿ ಇಂಡಿಕೇಟ್ರ್ ಇಲ್ಲ, ಕೈಗೆ ಹಾಕ್ಕೋಬೇಕು ಹಿಂಗೆ, ಅಣ್ಣ ನೀನು ಈ ಕಡೆನೇ ಅಣ್ಣ ಅಂತ ತುದಿನಲ್ಲಿ ದೂರ್ತಾ ಇದ್ದಾನೆ. ಓ ಇಲ್ಲೊಂದು RX 100. ಹೊಡಿತಾ ಇದ್ದಾನೆ ಹುಡುಗ ಸರಿಯಾಗಿ ಹಾಕ್ಕೊಂಡು. ನಮ್ದಲ್ಲಿ ಕ್ಯಾಟ್ ಐತೆ, ಅದಕ್ಕೆ ಹೆವಿ ಸೌಂಡ್ ಇಲ್ಲ, ಕ್ಯಾಟ್ ಸೈಲೆಂಟ್ ಆಗೈತೆ. ರೋಡು ಅಷ್ಟಕ್ಕಷ್ಟೇ ಗುರು ಇಲ್ಲಿರೋ. CTH ಕ್ರೇಜಿ ನಂಬರ್ ಚೆನ್ನಾಗೈತೆ. A few minutes later. ಗುರು ಈ ಸೌಂಡ್ನ ಕೇಳಿಸ್ಬಿಟ್ಟು ಏನು ಮಾತಾಡ್ಬೇಕು ಅನಿಸ್ತಾನೆ ಇಲ್ಲ ನನಗೆ. ನಜ್ಜಿ ಎಲ್ಲ ಹಳ್ಳ ಐತೆ, ಎಲ್ಲಿ ದಿಣ್ಣೆ ಐತೆ, ಕಲ್ಲೈತೆ, ಏನು ಗೊತ್ತಾಗ್ತಾನೆ ಇಲ್ಲ ಈ ಕತ್ಲಲ್ಲಿ. ಏಯ್ ಸಡನ್ಗೆ ಅಲ್ಲಿ ನಿಂತಿಲ್ವೇನೋ, ತಿಕ್ಕಲ್ ನನ್ನ ಮಕ್ಕಳ್ರು, ಅಪ್ಪ ಗೂಬೆ ನನ್ನ ಮಕ್ಕಳ್ರು, ಏನು ತಲೆಗೆ ಚೊಪ್ಲಿನೇ ಕೇಳ್ತಾರೇನೋ. ಆ ಅಮ್ಮ ನಿಂತ್ಕೊಂಡು ಹಿಂಗೆ ಅಂತ ಇದ್ದಾರೆ. ಅಷ್ಟೊತ್ತು ನಿಂತಿದ್ದೆ, ಅಲ್ಲಿಂದ ಬರ್ತಾ ಇದ್ದೆ, ಸಡನ್ ಗಾಡಿ ಹತ್ತುತ್ತಾನೆ. ಆ ಥರ ಇಂಡಿಕೇಟ್ರ್ ಇಲ್ಲ ನೋಡಿ, ಅಪ್ಪನ ಹತ್ರ ಹೆಡ್ಲೈಟು ಇಲ್ಲ. ಸೈಕೂರು ಕ್ಯಾಮ್ರಾಗ ಅದೇನು ಕಾಣಿಸ್ತಾ ಇತ್ತು ನನಗೂ ಗೊತ್ತಿಲ್ಲ.